ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಡೈಲಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೈಕಾದಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ. ಆ ಪ್ರಾಡಕ್ಟ್ಸ್ ಕೂಡ ನನಗೆ ರಿಸೀವ್ ಆಗಿತ್ತು. ಏನೇನು ಬಂದಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಅವ್ರದ್ದು ಬಾಡಿ ಲೋಷನ್ನ ಆರ್ಡರ್ ಮಾಡಿದ್ದೆ. ಇದಕ್ಕೆ ಬಂದು 261 ರುಪೀಸ್ನ ಪೇ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ. ಈ ಪ್ರಾಡಕ್ಟ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಲೊರೆಲಾ ಅವ್ರದ್ದು ಕನ್ಸಿಲರ್ನ ಆರ್ಡರ್ ಮಾಡಿದ್ದೆ. ಇದು ಬಂದು ಶೇಡ್ ನಂಬರ್ 314. ಇದಕ್ಕೆ ನಾನು 649 ರುಪೀಸ್ನ ಪೇ ಮಾಡಿದ್ದೆ. ಬಟ್ ನನಗೆ ಅಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. ಬಟ್ ನನ್ನ ಸ್ಕಿನ್ಗೂ ಕೂಡ ಇದು ಮ್ಯಾಚ್ ಆಗ್ತಾ ಇರಲಿಲ್ಲ. ಹಾಗೆ ಸ್ವಿಸ್ ಬ್ಯೂಟಿಯಿಂದ ಬೋಲ್ಡ್ ಮ್ಯಾಟ್ ಲಿಪ್ ಲೈನರ್ ಪೆನ್ಸಿಲ್ನ ಆರ್ಡರ್ ಮಾಡಿದ್ದೆ. ಡಾರ್ಕ್ ಚಾಕ್ಲೇಟ್ ಶೇಡ್ ನಂಬರ್ 12ನ ಆರ್ಡರ್ ಮಾಡಿದ್ದೆ. ನಾನು ಇದಕ್ಕೆ 69 ರುಪೀಸ್ನ ಪೇ ಮಾಡಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಈ ಪ್ರಾಡಕ್ಟ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ ಪರ್ಸ್ನಲ್ ಆಗಿ. ಹಾಗೆ ಅಮ್ಮ ಮನೆಯಲ್ಲಿ ಇವತ್ತು ಸಾಂಬಾರ್ ಪೌಡರ್ನ ಮಾಡ್ತೀನಿ ಅಂತ ಹೇಳಿದರು. ಅದ್ರದ್ದು ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಿದ್ದೆ. ಅಮ್ಮ ಏನೇನು ಮನೇಲಿ ಸಾಮಾನು ಇರಲಿಲ್ವೋ ಅದನ್ನು ಮೊದಲೇ ಹೇಳಿ ಅಪ್ಪಂಗೆ ತರಿಸಿಟ್ಟಿದ್ರು. ನಾವು ಮಸಾಲ ಪದಾರ್ಥಗಳನ್ನು ಅಂಗಡಿಯಿಂದ ತಂದಿರೋದ್ರಿಂದ ಒಂದ್ಸರಿ ಕಸ ಕಡ್ಡಿ ಅಥವಾ ಮಣ್ಣಿನ ಹೆಂಡೆ ಕಲ್ಲು ಇರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಒಂದ್ಸರಿ ನೀಟಾಗಿ ಚೆಕ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಹೊತ್ತು ಬಿಸಿಲಿಗೆ ಕೂಡ ಒಣಗಿಸ್ಬೇಕು. ಕೊತ್ತಂಬರಿ ಕಾಳಲ್ಲಿ ಜಾಸ್ತಿ ಹೆಂಡಿ ಸಿಗುತ್ತೆ. ಹಾಗಾಗಿ ನಾವು ಒಂದ್ಸರಿ ನೀಟಾಗಿ ಚೆಕ್ ಮಾಡಿ ನೋಡ್ಕೋಬೇಕು. ನಂತರ ಎಲ್ಲ ನೀಟಾಗಿ ನೋಡ್ಕೊಂಡ ನಂತರ ಇಲ್ಲಿ ಸಾಂಬಾರ್ ಪೌಡರ್ಗೆ ಏನೇನು ಬೇಕೋ ಅದೆಲ್ಲ ಜೋಡಿಸ್ಕೊಂಡಿದ್ದೀವಿ. ಚಕ್ಕೆ 200 ಗ್ರಾಮ್, ಪಲಾವ್ ಎಲೆ 100 ಗ್ರಾಮ್, ಜೀರಿಗೆ ಅರ್ಧ kg, ಹೆಸರುಬೇಳೆ 1/4 kg, ಉದ್ದಿನಬೇಳೆ 1/4 kg, ಕಡಲೆಬೇಳೆ 1/4 kg, ಅಕ್ಕಿ 1/4 kg, ತೊಗರೆಬೇಳೆ 1/4 kg, ಮೆಂತ್ಯ 100 ಗ್ರಾಮ್, ಚಕ್ರ ಮೊಗ್ಗು 100 ಗ್ರಾಮ್, ಕುಸುವಿ 50 ಗ್ರಾಮು. ಕೆಲವೊಬ್ರು ಕುಸುವಿನ ಯೂಸ್ ಮಾಡ್ತಾರೆ, ಕೆಲವೊಬ್ರು ಬೇಡ ಅಂತ ಹೇಳಿ ಹಾಕೋದಿಲ್ಲ. ಇದು ಆಪ್ಷನಲ್ ಇರುತ್ತೆ. ಮೆಣಸು 250 ಗ್ರಾಮ್, ಹೆಸರು ಕಾಳು 1/4 kg, ಅರಿಶಿನ ಕೊಂಬು ಅರ್ಧ kg, 25 ಗ್ರಾಮ್, ಗಸಗಸೆ 25 ಗ್ರಾಮ್, ಏಲಕ್ಕಿ 100 ಗ್ರಾಮ್, ಲವಂಗ 100 ಗ್ರಾಮ್, ಹುರಿಗಡ್ಲೆ 50 ಗ್ರಾಮು, ಉಪ್ಪು 100 ಗ್ರಾಮು, ಕರಿಬೇವು 200 ಗ್ರಾಮ್ ಅಷ್ಟು ತೊಗೊಂಡಿದ್ದೀವಿ. ಇಲ್ಲಿ ನಾವಿಲ್ಲಿ ದಪ್ಪನ ಹಂಚನ್ನ ಯೂಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ಬೇಗ ಸಿಯಲ್ಲ ಅಂತ ಹೇಳಿ ದಪ್ಪನ ಹಂಚನ್ನ ಯೂಸ್ ಮಾಡ್ತಾ ಇದ್ದೀವಿ. ಫಸ್ಟು ಕೊತ್ತಂಬರಿ ಕಾಳು ಹಾಕ್ಕೊಂಡು ಹುರ್ಕೋತಾ ಇದ್ದೀವಿ. ಹುರ್ಕೊಂಡು ಒಂದು ಕೊಣಗೆಗೆ ಹಾಕ್ಕೋತಾ ಇದ್ದೀವಿ. ನಂತರ ಇಲ್ಲಿ ಜೀರಿಗೆನ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡು ಮೀಡಿಯಮ್ ಟು ಸ್ಲಿಮ್ಮಲ್ಲಿ ಹುರಿಬೇಕು. ಹಾಗೆ ಹೆಸರು ಕಾಳನ್ನು ಕೂಡ ನಾವು ಹುರಿದ್ಬಿಟ್ಟು ಹಾಕೋತಾ ಇದ್ದೀವಿ. ಈಗ ತೊಗರಿಬೇಳೆನೂ ಕೂಡ ಹುರಿತಾ ಇದ್ದೀವಿ. ನಾವು ನೀಟಾಗಿ ನೋಡ್ಕೋಬೇಕು, ಯಾಕಂದರೆ ಸಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಎಲ್ಲದು ನೀಟಾಗಿ ನಾವು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಂಡು ಹಾಕೋತಾ ಇದ್ದೀವಿ. ಹಾಗೆ ಇಲ್ಲಿ ಕಡಲೆಬೇಳೆನ ಹುರಿದು ಹಾಕೋತಾ ಇದ್ದಾರೆ ಅಮ್ಮ. ಹಾಗೆ ಹೆಸರುಬೇಳೆನೂ ಕೂಡ ಸ್ವಲ್ಪ ಫ್ರೈ ಮಾಡಿ ಹಾಕೋತಾ ಇದ್ದಾರೆ. ಕುಸುವಿನೂ ಕೂಡ ಫ್ರೈ ಮಾಡಿ ಹಾಕೋತಾ ಇದ್ದೀವಿ. ಹಾಗೆ ಸ್ವಲ್ಪ ಅಕ್ಕಿನೂ ಕೂಡ ಬಿಸಿ ಮಾಡಿ ಹಾಕೋತಾ ಇದ್ದೀವಿ. ಸೊ ಚಕ್ಕೆ ಅದನ್ನೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು. ಹುರಿದು ನೀಟಾಗಿ ಚೆನ್ನಾಗಿ ಹುರಿದು ಒಂದು ಪಾತ್ರೆಗೆ ಹರಡಬೇಕು. ಹರಡೋದ್ರಿಂದ ಅದು ಬಿಸಿ ಇರುತ್ತೆ ತುಂಬಾ. ಹಾಗಾಗಿ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಆರೋದಕ್ಕೆ. ಒಂದು ದಿನ ಫುಲ್ ಬೆಳಿಗ್ಗೆ ನಾವು ಏನಾದರೂ ಸಾಂಬಾರು ಹುರಿದ್ವಿ ಅಂದರೆ ಒಂದು ದಿನ ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಗಸಗಸೆನ ಕೆಳಗಡೆ ಹಂಚನ್ನ ಇಳಿಸ್ಬಿಟ್ಟು ಅದಕ್ಕೆ ಹಾಕಿಬಿಟ್ಟಿದ್ದಾರೆ. ಯಾಕಂದರೆ ಗಸಗಸೆನ ಡೈರೆಕ್ಟಾಗಿ ಹಂಚ ಮೇಲೆ ಸ್ಟವ್ ಮೇಲೆ ಇಟ್ಟು ಹುರಿಯೋದ್ರಿಂದ ಬೇಗ ಸಿಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೆಳಗಡೆ ಇಳಿಸು ಹುರಿದ್ವಿ. ನಂತರ ಪಲಾವ್ ಎಲೆನೂ ಕೂಡ ಬಿಸಿ ಮಾಡ್ಕೊಂಡ್ವಿ. ನಂತರ ಅರಿಶಿನೂ ಕೂಡ ಇಲ್ಲಿ ಡೈರೆಕ್ಟಾಗಿ ನಾವು ಹುರ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಬಿಸಿ ಮಾಡಿ ಹಾಕೋತಾ ಇದ್ದೀವಿ. ಅರಿಶಿನ ಡೈರೆಕ್ಟಾಗಿ ಹಾಕೋಕ್ಕಾಗಲ್ಲ ಗಿರಣಿ ಕಳಿಸುವಾಗ. ಹಾಗಾಗಿ ಮೊದಲೇ ಮನೆಯಲ್ಲಿ ಕುಟ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿದ್ವಿ. ಇದೆಲ್ಲ ಒಂದು ದಿನ ತಣ್ಣಗಾದ ನಂತರ ಒಂದು ಬಾಕ್ಸ್ಗೆ ಹಾಕ್ತಾ ಇದ್ದೀವಿ. ಇದು ಬಿಸಿ ಇದನ್ನೇ ನಾವು ಗಿರಣಿ ಕಳ್ಸೋಕೆ ಆಗೋದಿಲ್ಲ. ಯಾಕಂದರೆ ಮುದ್ದೆ ಥರ ಆಗುತ್ತೆ ಸಾಂಬಾರ್ ಪೌಡರು. ಇದು ಚೆನ್ನಾಗಿ ಆರಬೇಕು. ಎಲ್ಲ ಚೆನ್ನಾಗಿ ಒಂದಿನ ಆರಿಸಿದ ನಂತರ ಇದನ್ನೆಲ್ಲ ತೆಗೆದು ಒಂದು ಬಾಕ್ಸ್ ಒಳಗಡೆ ಹಾಕಿ ಗಿರಣಿಗೆ ಅಥವಾ ಜಿನ್ಗೆ ಕಳಿಸ್ತೀವಿ. ಇದನ್ನು ಪೌಡರ್ ಮಾಡಿಸ್ಕೊಂಡು ಬರ್ತೀವಿ. ನಂತರ ಸಾಂಬಾರ್ ಪೌಡರ್ನ ಹಾಕಿಸ್ಕೊಂಬಂದ ತಕ್ಷಣ ನಾವು ಜರಡಿನ ಹಿಡಿಯೋದಕ್ಕೆ ಆಗೋದಿಲ್ಲ. ಯಾಕಂದರೆ ಸಾಂಬಾರ್ ಪೌಡರು ಬಿಸಿ ಇರುತ್ತೆ. ಅದು ಫುಲ್ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ ನಂತರ ನಾವು ಜರಡಿ ಹಿಡಿಬೇಕು. ಜರಡಿನ ಇಟ್ಟು ಒಂದು ಬಾಕ್ಸ್ಗಳು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಟಿಪ್ಸ್ ನೀವು ಫಾಲೋ ಮಾಡಿ ನೋಡಿ. ಯಾವುದೇ ಕಾರಣಕ್ಕೂ ಹುಳ ಹತ್ತಲ್ಲ. ಒಂದು ಬಾಕ್ಸಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಅದ್ರ ಜೊತೆಗೆ ಒಂದು 10ರಿಂದ 15 ಮೆಣಸಿಕಾಯಿನ ಹಾಕ್ತಾ ಇದ್ದೀವಿ. 2 ಈರುಳ್ಳಿನ ಹಾಕಿ ಸಾಂಬಾರ್ ಪೌಡರ್ನ ತುಂಬಬೇಕು. ಸಾಂಬಾರ್ ಪೌಡರ್ ತುಂಬೋದ್ರಿಂದ ವರ್ಷಗಟ್ಟಲೆ ಇಟ್ಟರೂ ಕೂಡ ಯಾವುದೇ ಕಾರಣಕ್ಕೂ ಹುಳ ಹತ್ತೋದಿಲ್ಲ. ನಾವು ಈ ಥರ ಸಾಂಬಾರ್ ಪೌಡರ್ನ ಮನೆಯಲ್ಲೇ ಮಾಡಿ ಇಟ್ಕೊಳೋದ್ರಿಂದ ನಾವು ಹೊರಗಡೆ ತರುವಂತಹ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಮನೆಯಲ್ಲೇ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಒಳ್ಳೆಯದು. ಹಾಗೆ ನಮ್ಮಮ್ಮ ಒಂದು 5ರಿಂದ 6 kg ಅಷ್ಟು ಸಾಂಬಾರ್ ಪೌಡರ್ ಮಾಡಿದ್ದಾರೆ. ಇದು ವರ್ಷಗಟ್ಟಲೆ ಏನೂ ಆದರೂ ಕೆಡಲ್ಲ. ಹಾಗೆ ನನಗೂ ಕೂಡ ಕಳಿಸ್ತಾರೆ.
ಹಾಗೆ ನಾವು ಇಲ್ಲಿ ಸಾಂಬಾರ್ ಪೌಡರ್ನ ಸಾಂಬಾರ್ ಮತ್ತು ಪಲ್ಯಗಳಿಗೆ ಕರಿಗೆ ಯೂಸ್ ಮಾಡ್ಕೋಬಹುದು. MTR ಸಾಂಬಾರ್ ಮಸಾಲ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಹೀಗೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಮಗಳು ಮನೇಲಿ ಹಠ ಮಾಡ್ತಾ ಇದ್ಲು ಆಚೆ ಊಟಕ್ಕೆ ಹೋಗೋಣ ಅಂತ ಹೇಳಿ. ಹಾಗೆ ನಮ್ಮ ಮನೆ ಹತ್ತಿರದಲ್ಲಿರುವ ಪಂಜುರ್ಲಿ ಹೋಟೆಲ್ಗೆ ಬಂದಿದ್ವಿ. ಅವಳಿಗೆ ತುಂಬಾ ಇಷ್ಟ ಆಗುತ್ತೆ ಕೆಲವೊಂದು ಟೈಮ್ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಕೇಳ್ತಾಳೆ ಅವಳೇ. ಸೊ ಹಾಗಾಗಿ ನಾವು ಎಲ್ಲ ಟೈಮು ಕರ್ಕೊಂಡು ಹೋಗಲ್ಲ, ಕೆಲವೊಂದು ಟೈಮ್ ಹೊರಗಡೆ ಊಟಕ್ಕೆ ಕರ್ಕೊಂಡು ಹೋಗ್ತೀವಿ. ಅವಳಿಗೆ ಮಸಾಲ ಪಾಪಡ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅವಳು ಇಷ್ಟಪಟ್ಟು ತಿಂತಾಳೆ ಅಂತ ಹೇಳಿ ಅವಳಿಗೆ ಮಸಾಲ ಪಾಪಡ್ನ ಆರ್ಡರ್ ಮಾಡಿದ್ವಿ. ಸೊ ಅವಳು ಖುಷಿಯಾಗಿ ಎಂಜಾಯ್ ಮಾಡ್ತಾ ತಿಂತಾ ಇದ್ಲು. ಏನಂದರೆ ಮಕ್ಕಳು ಇಷ್ಟಪಟ್ಟು ತಿನ್ನುವಾಗ ತಂದೆ ಆಗಲಿ ತಾಯಿಗಾಗಲಿ ತುಂಬಾ ಖುಷಿ ಆಗುತ್ತೆ, ಅವರು ತುಂಬ ಇಷ್ಟಪಟ್ಟು ತಿಂದಾಗ. ನನ್ನ ಮಗಳಿಗೆ ಮಸಾಲ ಪಾಪಡ್ ಆರ್ಡರ್ ಮಾಡಿದ್ವಿ. ನಮಗೆ ವೆಜ್ ಬುಲೆಟ್ನ ಆರ್ಡರ್ ಮಾಡಿದ್ವಿ. ಹಾಗೆ ನಮಗೆ ವೆಜ್ ಬುಲೆಟ್ ಬಂತು. ವೆಜ್ ಬುಲೆಟ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನಾವಿಬ್ಬರು ಕೂಡ ವೆಜ್ ಬುಲೆಟ್ನ ತಿಂದ್ವಿ. ಅವಳು ತಿನ್ನಲ್ಲ, ಬಟ್ ಒಂದು ಹಾಕ್ಸಿದೆ ತಿಂತಾಳೋ ಏನೋ ನೋಡೋಣ ಅಂತ. ಬಟ್ ಅವಳು ಹೇಳ್ತಾ ಇತ್ತು ಇಲ್ಲ ಮಮ್ಮ ಖಾರ ಇದೆ ಬೇಡ ನನಗೆ ಅಂತ. ಬಟ್ ಕೆಚಪ್ನೆಲ್ಲ ಚೆನ್ನಾಗಿ ತಿಂತಾಳೆ ಅವಳು. ಸೊ ನಂತರ ಇಲ್ಲಿ ಕುಲ್ಚಾ ಮತ್ತು ಪನ್ನೀರ್ ಕಜಾನ ಬಟರ್ ಕುಲ್ಚನ ಆರ್ಡರ್ ಮಾಡಿದ್ವಿ. ಸೊ ಎಷ್ಟು ಬೇಕೋ ಅಷ್ಟೇ ಆರ್ಡರ್ ಮಾಡಿದ್ವಿ, ಯಾಕಂದರೆ ತಣ್ಣಗಾದರೆ ಮತ್ತೆ ತಿನ್ನೋಕ್ಕಾಗಲ್ಲ, ಮತ್ತೆ ಬೇಕಿದ್ದರೆ ಆರ್ಡರ್ ಮಾಡ್ಕೋಬೋದು ಅಂತ ಹೇಳಿ. ಪನ್ನೀರ್ ಕಜಾನ ತುಂಬಾ ಚೆನ್ನಾಗಿತ್ತು, ನೋಡೋದಕ್ಕಂತೂ ತುಂಬಾ ಖುಷಿ ಆಗ್ತಿತ್ತು, ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಹೇಳಿ. ಟೇಸ್ಟು ಕೂಡ ಚೆನ್ನಾಗಿತ್ತು. ಹಾಗೆ ಕುಲ್ಚಾ ಕೂಡ ಚೆನ್ನಾಗಿತ್ತು. ಹಾಗೆ ಜೊತೆಗೆ ಒಂದು ನಾನ್ ಕೂಡ ಆರ್ಡರ್ ಮಾಡ್ಕೊಂಡ್ವಿ. ರೈಸ್ ಏನು ಅವಶ್ಯಕತೆ ಇಲ್ಲ ಬೇಡ ಅಂತ ಹೇಳಿ ಇಬ್ಬರು. ಹಾಗೆ ಒಂದು ಗಡ್ಬಡ್ ಐಸ್ ಕ್ರೀಮು ಮ್ಯಾಂಗೋ ಮಿಲ್ಕ್ ಶೇಕ್ನ ಆರ್ಡರ್ ಮಾಡಿದ್ವಿ. ಸೊ ನನ್ನ ಮಗಳಿಗೆ ಹೋಟೆಲ್ಗೆ ಹೋದ್ವಿ ಅಂದರೆ ಐಸ್ ಕ್ರೀಮ್ ಬೇಕೇ ಬೇಕು, ಯಾಕಂದರೆ ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ. ಹಾಗಾಗಿ 3 ಜನದಿಂದ ಸೇರಿ ಮಿಲ್ಕ್ ಶೇಕು ಮತ್ತು ಗಡ್ಬಡ್ ಐಸ್ ಕ್ರೀಮ್ನ ಆರ್ಡರ್ ಮಾಡಿದ್ವಿ. ಸೊ ಅದೆಲ್ಲ ತಿಂದು ನಂತರ ನಾವು ಮನೆಗೆ ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.